me, forever on fire. ಬೆಂಗಳೂರಿಗೆ ಆಗಮಿಸಿದ್ದಾರೆ ಶಾಸಕ ಯತ್ನಾಳ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಹಸ್ಯ ತಾಣದಲ್ಲಿ ಮೀಟಿಂಗ್ ಕೂಡ ಆಗುತ್ತೆ. ಶಾಸಕ ಯತ್ನಾಳ್ ಬಣದಿಂದ ಗೌಪ್ಯ ಸ್ಥಳದಲ್ಲಿ ಸಭೆ ನಡೆಯುತ್ತೆ. ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡ್ತಾರೆ ರೆಬಲ್ಸ್. ಈಗಾಗಲೇ ಯತ್ನಾಳ್ ಅವರನ್ನ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಮಾಡೋದಕ್ಕೆ ಅಂತ ಯತ್ನಾಳ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ರಹಸ್ಯ ತಾಣದಲ್ಲಿ ಗೌಪ್ಯವಾಗಿ ಒಂದು ಸಭೆಯನ್ನ ನಡೆಸ್ತಾರೆ. ಮುಂದಿನ ನಡೆ ಏನು, ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಹೊಸ ಪಕ್ಷ ಕಟ್ತಾರಾ, ಬಿಜೆಪಿಯ ಭಿನ್ನರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅಥವಾ ಇರುವಂತ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ, ಇವೆಲ್ಲ ಪ್ರಶ್ನೆಗಳಿದೆ. ಹಾಗಾಗಿ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಬಿಜೆಪಿಯ ಒಬ್ಬ ಪ್ರಬಲ ನಾಯಕ ಆಗಿದ್ರು, ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ರು. ಆದ್ರೀಗ ಬಿಜೆಪಿ ಹೈಕಮಾಂಡ್ ಏನಿದೆ ಅವರನ್ನ ಉಚ್ಚಾಟನೆ ಮಾಡಿದ್ದಾಗಿದೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ ಯತ್ನಾಳ್ ಅವರು? ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡವರು ಹೊಸ ಪಕ್ಷ ಏನಾದ್ರೂ ಕಟ್ತಾರಾ? ಈಗ ರೆಬಲ್ಸ್ ತಂಡದಲ್ಲಿ ಅವರೇ ಲೀಡರ್ ಆಗಿದ್ರು, ಅವರ ನೇತೃತ್ವದಲ್ಲೇ ಎಲ್ಲ ಸಭೆಗಳಾಗ್ತಾ ಇದ್ವು. ಏನೇ ಹೋರಾಟ ಮಾಡಿದ್ರು ಕೂಡ ಒಗ್ಗಟ್ಟಾಗಿ ರೆಬಲ್ಸ್ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೀಗ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರ ತಂಡದಲ್ಲಿರುವಂತವ್ರು ಏನ್ ಮಾಡ್ತಾರೆ ಅನ್ನೋದು. ಅವರು ಕೂಡ ಏನಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ, ಸ್ವಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಟ್ರೆ ಅವ್ರ ವಿರುದ್ಧನೂ ಶಿಸ್ತು ಕ್ರಮ ಆಗುತ್ತೆ. ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ಇವತ್ತಿನ ರಹಸ್ಯ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ, ಮುಂದೆ ಏನ್ ಸ್ಟೆಪ್ ತೆಗೆದುಕೊಳ್ತಾರೆ. ಹಾಗಾಗಿ ಈ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ರಹಸ್ಯವಾಗಿ ನಡೆಯುವಂತ ಮೀಟಿಂಗ್ ಇದು. ಕಾರಣ ಏನ್ ಮಾತನಾಡ್ತಾರೆ, ಏನ್ ಮುಂದಿನ ನಡೆ ಅನ್ನೋದು ಇನ್ನೂ ಕೂಡ ಗೌಪ್ಯನೇ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಬಣದಲ್ಲಿರುವಂತವರು ಪ್ರತಾಪ್ ಸಿಂಹ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಅದೇ ರೀತಿಯಾಗಿ BP ಹರೀಶ್ ಇರ್ಬೋದು, ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಏನ್ ಸ್ಟೆಪ್ ತೆಗೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯತ್ನಾಳ್ ಅವರಿಗೆ ಏನ್ ಸಲಹೆಗಳನ್ನ ಕೊಡ್ತಾರೆ ಅಂತ. ಯಾಕೆಂದ್ರೆ ಅವರು ಮೊದಲಿಂದಾನೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸ್ಕೊಂಡಿದ್ದಂತ ನಾಯಕ ಯತ್ನಾಳ್ ಅವರು. ಆದ್ರೆ ಅವರ ಮಾತುಗಳಿಂದ, ಅವ್ರು ಕೊಟ್ಟಂತ ಹೇಳಿಕೆಗಳಿಂದಾನೇ ಅವರಿಗೀಗ ಈ ರೀತಿಯ ಒಂದು ಸಂಕಷ್ಟ ಎದುರಾಗಿದೆ. ಮತ್ತೊಂದು ಕಡೆ ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಅವರ ಈ ಉಚ್ಚಾಟನೆಯನ್ನ ವಾಪಸ್ ಪಡ್ಕೊಳ್ಬೇಕು ಬಿಜೆಪಿ ಹೈಕಮಾಂಡ್ ಅಂತ. ಬಿಜೆಪಿಗೆ ಎಳ್ಳು ನೀರು ಬಿಟ್ಟು ಬೇರೆ ಪಕ್ಷವನ್ನ ಕಟ್ಟಬೇಕು, BRP ಕಟ್ಟಬೇಕು ಅಂತ ಎಲ್ಲ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಆಗ್ತಾ ಇರುವಂತ ಮೀಟಿಂಗ್ ಇದು.